ಹೇಳಿರುವಂತಹ ಸಮಯದೊಳಗ ಶುಂಭನು ಕೂಡ ವಿಚಾರ ಮಾಡ್ತಾನೆ. ಹೌದಲ್ಲ, ನೀ ಹೇಳುವಂಥದ್ದು ಕೂಡ ಸತ್ಯವಾದ ಮಾತ ಅದ. ಸ್ತ್ರೀ ರತ್ನ ಅಂತಕ್ಕಂಥದ್ದು ನಮ್ಮ ಬಳಿ ಇಲ್ಲ ಅಂತ ತಿಳ್ಕೊಂಡು ಅವಾಗ ಶುಂಭ ಮಹಾರಾಜ ತುಂಬಿದ ಸಭೆಯೊಳಗ ಏನ್ ಹೇಳ್ತಾನ ಅಂತ ಕೇಳಿದ್ರ ಆ ಸುಗ್ರೀವನಿಗೆ ಹೇಳ್ತಾನ. ಏನ್ ಹೇಳ್ತಾನ ಅಂತ ತಿಳ್ಕೊಂಡು ಕೇಳಿದ್ರ, ಹೋಗು ಅಲ್ಲಿ ಇದ್ದಿರ್ತಕ್ಕಂತಹ ಆ ಸ್ತ್ರೀಯನ್ನ, ಆ ಹೆಣ್ಣನ್ನ ಹೋಗಿ ಹೇಳು ನಮ್ಮ ಮಹಾರಾಜ ಶುಂಭ ಮಹಾರಾಜ ಜಗತ್ತಿಗೆ ಹೆಸರಾಗಿರ್ತಕ್ಕಂಥವ, ಮಹಾದೈತ್ಯನಾಗಿರ್ತಕ್ಕಂಥವ ಮಹಾರಾಜ ಅದನ. ಈ ಒಂದು ಶುಂಭ ಮಹಾರಾಜಗೆ ನೀ ಮದುವೆ ಆಗ್ಲಿಕ್ಕೆ ಒಪ್ಕೋಬೇಕು ಅಂತ ತಿಳ್ಕೊಂಡು ಹೇಳಿ ಆ ಸುಗ್ರೀವನನ್ನ ಕಳಿಸ್ತಾರೆ. ಕಳಿಸಿರುವಂತಹ ಸಮಯದೊಳಗ ಸುಗ್ರೀವ ಬರ್ತಾನ. ಬಂದು ಅಲ್ಲಿ ಕುಂತಿರ್ತಕ್ಕಂತಹ ದೇವಿಯನ್ನ ನೋಡ್ತಾನ. ದೇವಿಯನ್ನ ನೋಡಿರುವಂತಹ ಸಮಯದೊಳಗ ಅವಳಿಗೆ ಬಂದು ಹೇಳ್ತಾನ, ನೋಡುವ, ಈ ಜಗತ್ತಿಗೆ ಅಧಿಕವಾಗಿರ್ತಕ್ಕಂಥವನು ಶುಂಭ ಮಹಾರಾಜ ಅದನ್ನ, ಅವನನ್ನ ನೀ ಮದುವೆ ಆದೆಯೇ ಅಂತ ತಿಳ್ಕೊಂಡು ಕೇಳಿದ್ರೆ ನಿನಗಿಂತ ಭಾಗ್ಯವಂತ ಸ್ತ್ರೀ ಯಾರು ಇಲ್ಲ ಜಗತ್ತಿನೊಳಗೆ. ಅದಕ್ಕೆ ನೀ ಬರಬೇಕು, ಶುಂಭ ಮಹಾರಾಜಗೆ ಮದುವೆ ಆಗಬೇಕು ಅಂತ ಕೇಳ್ಕೊಳ್ತಾನ. ಕೇಳ್ಕೊಂಡಾಗ ಅವಾಗ ಅವಳಂತಾಳ, ದೇವಿ ಅಂತಾಳ, ನಗ್ತಾಳ, ಅಲ್ಲಪ್ಪ ಸುಗ್ರೀವ, ನೀ ಹೇಳುವಂತ ಮಾತ ಸತ್ಯವಾಗಿ ಅದ, ಆದ್ರ ನನ್ನ ಅಲ್ಪ ಬುದ್ಧಿಗೆ ತಿಳಿದಿಲ್ಲ. ನಾವೊಂದು ಶಪಥ ಮಾಡೀನಿ, ನಂದೊಂದು ಸಂಕಲ್ಪ ಅದ. ಏನು ಅಂತ ತಿಳ್ಕೊಂಡು ಕೇಳಿದ್ರ, ಯುದ್ಧದೊಳಗ ನನ್ನನ್ನು ಯಾರು ಸೋಲಿಸ್ತಾರ ಅವರಿಗೇನ ಮದುವೆ ಆಗೋದು ಸಂಕಲ್ಪ ಮಾಡೀನಿ. ನನ್ನ ಶಪಥ ಅದ, ನನ್ನ ಅಲ್ಪ ಬುದ್ಧಿಗೆ ತಿಳಿದಿಲ್ಲ. ಅದಕ್ಕ ನೀ ಏನಂತ ತಿಳ್ಕೊಂಡು ಕೇಳಿದ್ರ, ನಿಮ್ಮ ಶುಂಭ ಮಹಾರಾಜಕ್ಕೆ ಹೋಗಿ ಹೇಳು, ಯುದ್ಧದೊಳಗೆ ಗೆದ್ರ ನಾ ಅವರನ್ನ ಮದುವೆ ಆಗ್ತೀನಿ ಅಂತ ತಿಳ್ಕೊಂಡು ಹೇಳ್ತಾಳ. ಸುಗ್ರೀವ ಅಂತ ತಿಳ್ಕೊಂಡು ಕೇಳಿದ್ರೆ ಸುವಿಚಾರವಲ್ಲ, ಬಹಳ ಸುಂದರವಾಗಿ ಮಾತನಾಡುವಂತವರನ್ನ ಸುಗ್ರೀವ ಅಂತ ತಿಳ್ಕೊಂಡು ಇದರೊಳಗೆ ಬರೀತಾರೆ. ಒಳ್ಳೆ ಮಾತಿನಿಂದ ಚಾರ್ವಾಕ ಅಂತ ಹೇಳ್ತಾರೆ, ಆ ಒಂದು ರಸಭರಿತವಾಗಿ ಮಾತನಾಡುವಂತದ್ದನ್ನ ಈ ಬಂದು ಹೇಳಿರುವಂತಹ ಸಮಯದೊಳಗೆ ಎಲ್ಲವೂ ಕೂಡ ಹೇಳ್ತಾನೆ. ದೇವಿ ಒಪ್ಪಲ್ಲ, ಹೇಳ್ತಾಳೆ, ಯುದ್ಧ ಮಾಡಿ ಗೆಲ್ಲು ಅಂತ ತಿಳ್ಕೊಂಡು ಹೇಳು, ಯುದ್ಧ ಮಾಡಿ ಗೆಲ್ಲಿದ್ರೆ ಆ ಒಂದು ಶುಂಭ ಮಹಾರಾಜಗೆ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಆ ಸುಗ್ರೀವ ಬರ್ತಾನ. ಬಂದು ಅವನನ್ನ ಹೇಳ್ತಾನೆ, ಶುಂಭನಿಗೆ ಹೇಳ್ತಾನೆ, ಮಹಾರಾಜ ನೋಡು, ಆ ಹೆಣ್ಣು ಹೇಗೆ ಹೇಳ್ತಾ ಇದ್ದಾಳ, ಸಾಮಾನ್ಯ ಅಲ್ಲಕ್ಕೆ ಯುದ್ಧ ಮಾಡಬೇಕು ಅಂತ ಹೇಳ್ತಿದ್ದಾಳ ಅಂತ ಅಂದಾಗ ಅವಾಗ ಶುಂಭ ಅಂತಾನ, ಯಾಕಷ್ಟಿತ್ತು ಒಬ್ಬ ಸ್ತ್ರೀಯಳು, ಆ ಸ್ತ್ರೀ ನನ್ನೊಡನೆ ಮದುವೆ ಆಗೋಕ್ ಯುದ್ಧ ಮಾಡ್ತಾಳಂತ. ಹೋಗು, ಇನ್ನೊಮ್ಮ ಹೇಳು, ಏನಾದ್ರೂ ಆಕಿ ಒಪ್ಪಲಿಲ್ಲ ಅಂತ ತಿಳ್ಕೊಂಡು ಕೇಳಿದ್ರ ಮುಂದಿನ ನೋಡೋಣ, ಈಗ ಇನ್ನೊಮ್ಮ ಹೋಗಿ ಹೇಳು ಅಂತಂದಾಗ ಮತ್ತೆ ಸುಗ್ರೀವ ಬರ್ತಾನ. ದೇವಿ ತಾಯಿ ಹೀಗೆ ಹೇಳನ ನನ್ನ ಶುಂಭ ಮಹಾರಾಜ, ಇಲ್ಲ ನೀ ಆ ಒಂದು ಗೌರವವನ್ನು ಇಟ್ಟುಕೊಂಡು ಬಂದ್ರ ಚಲೋ ಅಂತ, ಇಲ್ಲ ಅಂತ ತಿಳ್ಕೊಂಡು ಕೇಳಿದ್ರ ಬೇರೆ ರಾಕ್ಷಸರಿಗೆ ಕಳಿಸ್ತೀನಂತ ಹೇಳ ನಮ್ಮ ಶುಂಭ ಮಹಾರಾಜ. ವಿಚಾರ ಮಾಡು ಅಂತ ಅಂದಾಗ, ಇಲ್ಲ ನಾವಮ್ಮ ಶಪಥ ಮಾಡೀನಿ, ಸಂಕಲ್ಪ ಮಾಡೀನಿ, ಅದು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಒಪ್ಪಿಸು ಅಂತ ಮತ್ತೆ ಕಳಿಸಿದಾಗ ಕಳಿಸಿರುವಂತಹ ಸಮಯದೊಳಗೆ ಅವ ಬಂದು ಮತ್ತೆ ಸುಗ್ರೀವ ಹೇಳ್ತಾನ, ಆ ಒಂದು ಶುಂಭ ಮಹಾರಾಜಗೆ ಹೇಳ್ತಾನ, ಇಲ್ಲ ಅವಳು ಆ ಸ್ತ್ರೀ ಎಷ್ಟು ಹೇಳಿದ್ರು ಕೂಡ ಒಪ್ತಾ ಇಲ್ಲ ಮಹಾರಾಜ, ನೀ ಏನು ಮಾಡ್ತಿ, ಯುದ್ಧಕ್ಕೆ ಬಾ ಅಂತ ಹೇಳಾಳ ಅಂತ ಅನ್ನೋದೇ ತಡ ಮುಂದೆ ಆ ಒಂದು ಸಾಮ್ರಾಜ್ಯದೊಳಗೆ ನಡೆಯುವಂತಹ ಸಭೆಯೊಳಗ ಶುಂಭ ಮಹಾರಾಜ ಏನು ಹೇಳ್ತಾನ ಅಂತಕ್ಕಂಥ ಒಂದು ಗೀತೆಯನ್ನ ಆದ ನಂತರ ನೋಡೋಣ. ಹುಟ್ಟಬಾರದು ಹೆಣ್ಣಿನ ಜನ್ಮ, ಈ ದೇಹ ಸುಡಲಿ ಕಷ್ಟ ಬರದನು ಬ್ರಹ್ಮದೇವರು, ಸಾಕಿಸಲು ಈ ಜತನ ಮಾಡಿ ಎಲ್ಲಿ ಬೆಳ್ಳಿ ಹಚ್ಚಿ ಎರೆದು ಹುಟ್ಟಿದ ಮನೆ ಎರವಲಾದ, ಕೊಟ್ಟ ಮನೆಗೆ ದಮ್ಮಲಾದ, ಹುಟ್ಟಬಾರದು ಹೆಣ್ಣಿನ ಜನ್ಮ.
ಕರಿಯ ಕಂಬಳಿ ಗಟ್ಟುಗೆ ಹಾಸಿ ಬೆಳ್ಳಿ ಬಂಗಾರ ರಕ್ತ ಎಣಿಸು ಕರಿಯ ಕಂಬಳಿ ಗಟ್ಟುಗೆ ಹಾಸಿ ಬೆಳ್ಳಿ ಬಂಗಾರ ರಕ್ತ ಎಣಿಸಿ ಜೀವ ಜಗಳ ಪಾರ ನಡೆಸಿ ಜೀವ ಜಗಳ ಪಾರ ನಡೆಸಿ ಗಂಡನ ಜೊತೆಯಲ್ಲಿ ಬೆಳೆಸಿ ಹುಟ್ಟಬಾರದು ಹುಟ್ಟಬಾರದು ಕೆಣಿಯ ಜನ್ಮ ಈ ದೇಹ ಸುಡಲಿ ಕಷ್ಟ ಬರೆದನು ಬ್ರಹ್ಮದೇವರು ಬ್ರಹ್ಮದೇವರು ತಾಯಿ ತಂದೆ ಅಣ್ಣ ತಮ್ಮರು ತಾಯಿ ತಂದೆ ಅಣ್ಣ ತಮ್ಮರು ಈ ಜೀವವರ ಕರಳ ಕುಡಿಯನ್ನುವದ ಮರತಾರು ನನ್ನ ತವರವರು ನನ್ನ ತಾಯಿ ತಂದೆ ಅಣ್ಣ ತಮ್ಮರು ಸರಮ ಈ ಜೀವವರ ಕರಳ ಕುಡಿಯನ್ನುವದ ಮರತಾರು ನನ್ನ